ಆಗಿತ್ತು. ಆ ಎಲ್ಲ ಘಟನೆಗಳು ಆ ಊರೊಳಗೆ ನಡೆದು ಹೋಗಿದ್ದು. ಒಂದು ಊರು, ಒಂದು ಪ್ರಪಂಚ ಅದು ಬಹಳ ಚಲೋ ಇರಬೇಕಾಗಿತ್ತು ಅಂತಂದರೆ, ಅದು ಬಹಳ ವ್ಯವಸ್ಥಿತವಾಗಿ ಇರಬೇಕಾಗಿತ್ತು ಅಂತಂದರೆ, ಆ ಊರೊಳಗಿರುವಂತಹ ವ್ಯವಸ್ಥೆಗಳು, ಆ ಊರೊಳಗಿರುವಂತಹ ಸಂಸ್ಕಾರ, ಆ ಊರೊಳಗಿರ್ತಕ್ಕಂಥ ಗುಡಿಗುಂಡಾರಗಳು ಬಹಳ ಮುಖ್ಯ ಆಗುತ್ತೆ. ಹಾಗನೇ ಆ ಊರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಹೊಳೆಯಲೂರು ಬಹಳ ಚಲೋ ಐತಿ. ಈಗ ಒಂದು ಕಾಲದಲ್ಲಿ ಆ ಊರಿಗೆ ಏನಾಗಿತ್ತು ಅಂತಂದ್ರೆ, ಆ ಹಳ್ಳಿ ಬಹಳ ಅಧೋಗತಿಗೆ ಹೋಗಿಬಿಟ್ಟಿತ್ತು. ಆ ಹಳ್ಳಿ ಒಳಗೆ ಏನು ಮಾಡಿದ್ರು ಗೊತ್ತನ ನಿಮಗೆ? ಆ ಬೆಟ್ಟ ಗುಡ್ಡಗಳ ನಡುವೆ ಆ ಹಳ್ಳಿ ಒಳಗೆ ಏನು ಮಾಡಿದ್ರು ಅಂದ್ರೆ ಗಣಿಗಾರಿಕೆಯನ್ನು ಮಾಡಿಬಿಟ್ಟಿದ್ರು. ಆ ಊರಿನ ಪರಿಸ್ಥಿತಿ ಎಲ್ಲಿಗೆ ಹೋಗಿತ್ತು ಅಂತಂದ್ರೆ, ಇಡೀ ಜಗತ್ತಿನೊಳಗೆ ಎಷ್ಟು ರೋಗಗಳದವಲ್ಲ ಆ ಎಲ್ಲ ರೋಗಗಳು ಅಲ್ಲಿ ಬಂದು ಒದಗುವಂಥ ಪರಿಸ್ಥಿತಿ ಬಂದು ಹೋಗಿತ್ತು. ತಾಯಂದ್ರೆ, ಶರಣ ಬಂಧುಗಳೇ, ಯಾವಾಗ ಆ ಊರೊಳಗಡೆ ನಾವು ಹೆಜ್ಜೆಯನ್ನು ಇಡ್ತೇವಲ್ಲ, ಹೆಜ್ಜೆಯನ್ನು ಇಟ್ಟಾಗಲೇ ಧೂಳು ಮೈಗೆ ಬಂದುಬಿಡ್ತಿತ್ತು. ಅಷ್ಟು ಗಣಿಗಾರಿಕೆ ಆ ಊರೊಳಗೆ ನಡೆದೋಗಿತ್ತು. 20-30 ಫೀಟ್ ಏನಂತಂದ್ರೆ ಕಲ್ಲನ್ನು ತೆಗೆದು ಜಲ್ಲಿಯನ್ನು ಮಾಡಿ ಮಾರಾಟ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಊರುಗಳಿಂದ ಬಂದು ಆ ಊರನ್ನು ಏನು ಮಾಡಿಬಿಟ್ಟಿದ್ರು ಅಂತಂದ್ರೆ ಗಣಿಗಾರಿಕೆ ಮಾಡಿಬಿಟ್ಟಿದ್ರು. ಗಣಿಗಾರಿಕೆ ಮಾಡಿದ ಪರಿಣಾಮವಾಗಿ ಆ ಊರೊಳಗೆ ಏನಾಗಿತ್ತು ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು ಭಾಳಾಗಿದ್ವು. ಅಷ್ಟೇ ಅಲ್ಲ ತಾಯಂದ್ರ, ಏನಾಗಿತ್ತು ಅಂತಂದ್ರೆ ಶರಣ ಬಂಧುಗಳೇ, ಅಲ್ಲಿ ಎಲ್ಲರಿಗೂ ಅಸ್ತಮಾ ಬಂದು ಹೋಗಿತ್ತು. ಧೂಳು ಜಾಸ್ತಿ ಆದ್ರೆ ಅಸ್ತಮಾ ಬರಲೇಬೇಕಲ್ಲ, ರೋಗಗಳು ಬರಲೇಬೇಕು. ಯಾವಾಗ ಆ ಊರೊಳಗೆ ಅಸ್ತಮಾ ಬಂತಲ್ಲ, ಅಸ್ತಮಾ ಬಂದ ತಕ್ಷಣ ಆ ಮದ್ದು, ಗುಂಡು ಇವೆಲ್ಲವೂ ಸಿಡಿದಾಗ ಧೂಳು, ಆ ಧೂಳಿನೊಳಗಡೆ ಓಡಾಡುವ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ರೋಗಗಳು ಬರಕ್ಕೆ ಪ್ರಾರಂಭ ಆದವು. ಯಾವಾಗ ಸಣ್ಣ ಸಣ್ಣ ಮಕ್ಕಳಿಗೆ ರೋಗಗಳು ಬರಕ್ಕೆ ಪ್ರಾರಂಭವಾದಲ್ಲ, ಆ ಊರನ್ನು ಬಿಟ್ಟು ಎಲ್ಲರೂ ಏನು ಮಾಡಿದರು ಅಂತಂದ್ರೆ ಗೂಳೆ ಹೋಗಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ಆ ಊರನ್ನು ಬಿಟ್ಟು ಗೂಳೆ ಹೋಗಕ್ಕೆ ಪ್ರಾರಂಭ ಮಾಡಿದರು, ಆ ಊರೊಳಗೆ ಎಲ್ಲರೂ ನಿರವ ಮೌನ ಆಯಿತು, ನಿಶಬ್ದ ಆಯಿತು. ಆವಾಗ ಒಂದಿಷ್ಟು ಮಂದಿ ಕುಂತ್ಕೊಂಡು ಯೋಚನೆ ಮಾಡ್ತಾರೆ, ಅಲ್ಲ ಹಿಂಗಾದ್ರೆ ಹೆಂಗಪ್ಪ ನಮ್ಮೂರು, ಇಲ್ಲಿ ಏನಾಗಬಾರ್ದಿತ್ತು ಅದೆಲ್ಲ ಆಗಿ ಹೋಯಿತು. ಧೂಳು, ನಾನಾ ಥರದ ರೋಗಗಳು, ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತಮಾ ಬರಾಕತ್ತು. ಹಾಗಾದರೆ ಈ ಊರೊಳಗೆ ಇರೋದು ಬಹಳ ಕಷ್ಟ ಆಕತ್ತೆ ಅಂದಾಗ ಆ ಊರು ಹೆಂಗಾತು ಅಂತಂದ್ರೆ ಹಾಳೂರು ಆಗಿ ಹೋತು. ಹೆಂಗಾತ್ರಿ? ಹಾಳೂರು ಆಗಿ ಹೋತು. ಯಾವಾಗ ಹಾಳೂರು ಆತಲ್ಲ, ಹಾಳೂರು ಆದಾಗ ಆ ಊರನ್ನ ಬಿಟ್ಟು ಜನ ಹೊಂಟಾಗ ಒಂದಿಷ್ಟು ಮಂದಿ ಊರಾಗಿದ್ದ ಇರ್ತಾರಲ್ಲ ಪಾಪ, ಅವ್ರಿಗೆ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ, ಆಸ್ತಿ ಪಾಸ್ತಿ ಮಾಡ್ಕೊಂಡಿರ್ತಾರ, ಅಲ್ಲಿ ಅವರಿಗೆ ಒಂದಿಷ್ಟು ವ್ಯವಸ್ಥೆಗಳಿರ್ತವೆ, ಅವ್ನು ಬಿಟ್ಟು ಹೋಗಕ್ಕೆ ಬರಂಗಿಲ್ಲ. ಅವರೆಲ್ಲ ಕುಂತು ಯೋಚನೆ ಮಾಡಕತ್ತರು, ಮುಂದೆ ನಮ್ಮ ಗತಿ ಹೆಂಗಪ್ಪ ಅಂದಾಗ ಆ ಊರನ್ನು ಬಿಟ್ಟು ಒಬ್ಬವ ಏನು ಮಾಡಿದ್ದ ಅಂತಂದ್ರೆ ಬೇರೆ ಊರಿಗೆ ದುಡ್ಯಾಕೆ ಹೋಗಿದ್ದ. ಹೆಚ್ಚು ಕಡಿಮೆ ಒಂದು 45 ವಯಸ್ಸಿರಬೇಕು ಅವನಿಗೆ. ಅವ ಆ ಊರಿಗೆ ಬಂದ, ಆ ಊರಿನ ವ್ಯವಸ್ಥೆಯನ್ನು ನೋಡ್ದ, ದಿಗ್ಭ್ರಾಂತನಾದ. ನನ್ನ ಊರ ಇದು ಅಂದವ, ನನ್ನ ಊರ ಇದು. ಅಲ್ಲಿ ಅಂತರ್ಜಲವೆಲ್ಲ ಕುಗ್ಗಿ ಹೋಗಿತ್ತು, ಮಳೆ ಬಾರದೆ ಹೋಗಿತ್ತು. ಆ ಊರಿಗೆ ಯಾರಾದರೂ ಹೆಣ್ಣು ತಗೋಬೇಕು, ಗಂಡು ಕೊಡಬೇಕು, ಅಥವಾ ಗಂಡು ತಗೋಬೇಕು, ಹೆಣ್ಣು ತಗೊಳ್ಬೇಕು ಅಂತಂದ್ರೆ ಒಬ್ಬರು ಹೆಜ್ಜೆ ಇಡ್ತಿರ್ಲಿಲ್ಲ. ಆ ಊರ ಹೆಸರು ಕೇಳಿದ್ರೆ ಎಲ್ಲರೂ ಓಡಿ ಹೋಗುವಂಗಾಗಿತ್ತು. ಆವಾಗ ಆ ಊರಿನ ಕೆಲವೊಂದಿಷ್ಟು ಹಿರಿಯರು, ಕೆಲವೊಂದಿಷ್ಟು ಯುವಕರು, ತಾಯಂದರು ಒಂದು ಕಡೆ ಕೂತ್ಕೊಂಡು, ಈಗ ನಾ ಕುಂತಿಲ್ಲ, ಈಗ ಜಾತ್ರೆ ಮಾಡಕತ್ತೀವಪ್ಪ, ಯಚರಪ್ಪಜ್ಜನ ಜಾತ್ರೆ. ನಮ್ಮದು ಭಾಳ ಚಲೋ ಊರು, ನಮ್ಮದು ಭಾಳ ಒಳ್ಳೆ ಊರು, ನಾವು ಇನ್ನೂ ಒಳ್ಳೆ ವಾತಾವರಣದೊಳಗೆ ಅದೀವಿ ಹೊಳೆಯಾಲೂರು ಗ್ರಾಮದವರು. ಇಷ್ಟು ಚಂದ ಕುಂತ್ಕೊಂಡು ಯಚರಪ್ಪಜ್ಜನ ಆಶೀರ್ವಾದದಿಂದ, ಕಲ್ಮೇಶ್ವರನ ಆಶೀರ್ವಾದದಿಂದ, ವೀರಭದ್ರೇಶ್ವರನ ಆಶೀರ್ವಾದದಿಂದ ಭಾಳ ಆನಂದದಿಂದ ಪ್ರವಚನವನ್ನು ಕೇಳಾಕತ್ತೀವಿ. ನಾವು ಹೆಂಗೆ ಜಾತ್ರೆ ಮಾಡಬೇಕಾದ್ರೆ ಹಿರಿಯರನ್ನು ಕೂಡಿಸ್ಕೊಂಡು, ತಾಯಂದ್ರನ್ನು ಕೂಡಿಸ್ಕೊಂಡು ಒಂದು ಮೀಟಿಂಗ್ ಮಾಡ್ತೀವಲ್ಲ, ಹಂಗೆ ಅವರು ಒಂದು ಮೀಟಿಂಗ್ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಮೀಟಿಂಗ್ ಮಾಡಿದಾಗ ಗಮನ ಇಟ್ಟು ಕೇಳ್ರಿ, ಹೆಣ್ಣು ಮಕ್ಕಳು, ಇಲ್ಲಿ ಯಾರು ಶರಣ ಬಂಧುಗಳು ಬಂದಿರಿ ನೀವೆಲ್ಲೂ ಗಮನ ಇಡಬೇಕು, ಅತ್ತಾಗಿತ್ತಾಗ ಒಟ್ಟ ಲಕ್ಷ್ಯ ಕೊಡಬಾರ್ದು.
ಯಾವಾಗ ಅವ್ರು ಮೀಟಿಂಗ್ ಕೂಡಿದ್ರಲ್ಲ, ಆ ಊರು ಬಿಟ್ಟು ಹೋಗಿದ್ನಲ್ಲ, ಊರು ಬಿಟ್ಟು ಹೋದಾವ ಅಲ್ಲಿ ಕುಂತಾಗ ಅವನಿಗೆ ಮಾತು ಚರ್ಚೆ ಆತು, ಪ್ರಾರಂಭ ಆತು. ಅಲ್ಲ, ನಮ್ಮೂರಿನ ಪರಿಸ್ಥಿತಿ ಹಿಂಗಾತು, ಮುಂದೆ ಏನು ಮಾಡೋದು ಗೊತ್ತಾಗಂಗಿಲ್ಲ, ಎಲ್ಲರೂ ಊರು ಬಿಟ್ಟು ಹೊಂಟಾರ. ಅದಕ್ಕೆ ಅಂದಾಗ ಅವ ಹೇಳಿದಂಥ ಎಂಥ ಸುಂದರವಾದಂಥ ಮಾತನ್ನು ಹೇಳ್ದ ಅಂದರೆ, ಅಂತರಂಗದೊಳಗೆ ಆತ್ಮ ಸಂತೋಷದಿಂದ ಹೇಳಕತ್ತಂತ, ನೋಡ್ರಿ, ಯಾರು ಊರು ಬಿಟ್ಟು ಹೋಗ್ಯಾರ ಹೋಗ್ಲಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಬಂದ ಅನುಭವದ ಪ್ರಕಾರ ನಾ ಹೇಳಕತ್ತೇನಿ, ಊರು ಬಿಟ್ಟು ಯಾರು ಹೋಗ್ಯಾರ ಅವ್ರು ಯಾರೂ ಉದ್ಧಾರ ಆಗಿಲ್ಲ. ಊರು ಬಿಟ್ಟು ಹೋಗಿ ದುಡ್ಕೊಂಡು ಹೊಳ್ಳಿ ಬಂದಾರಲ್ಲ, ಅವ್ರು ಮಾತ್ರ ಉದ್ಧಾರ ಆಗ್ಯಾರ. ಅದಕ್ಕಾಗಿ ನನ್ನ ಅನುಭವದ ಪ್ರಕಾರ ಹೇಳ್ತೇನೆ, ಊರು ಬಿಟ್ಟು ಹೋದವರು ದುಡ್ಡು ಗಳಿಸಬಹುದು, ಊರು ಬಿಟ್ಟು ಹೋದವರು ದುಡ್ಡು ಗಳಿಸಬಹುದು. ಊರಿನಿಂದ ಹೋದವ್ರು ಏನದಾರಲ್ಲ, ಅವರೆಲ್ಲರೂ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಇಲ್ಲ. ಹಣ ಮಾತ್ರ ಬರ್ಬೋದು, ದುಡಿಬಹುದು 24/7. ಒಂದು ಶಬ್ದ ಬಳಸ್ತಿರಲ್ಲ ನೀವು, ಅದು ದುಡ್ದಂಗೆ ದುಡ್ದೇವೆ ಅಂತೀರಿ. ಯಾವುದು? ನಿನ್ನ ಸಂಬಂಧ ನಾನು ಅದು ದುಡ್ದಂಗೆ ದುಡ್ದೀನಿ. ಹಂಗೆ ಅವನು ಬದುಕಾಗಿತ್ತಂತ, ಹಣ ಗಳಿಸೇನಿ ನಾನು. ಆದರೆ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ, ಭ್ರಾತೃತ್ವ, ನನ್ನದು, ನನ್ನೂರು, ನನ್ನ ಶಾಲೆ, ನನ್ನ ಮಠ, ನನ್ನವರು ಅನ್ನುವಂಥ ಬಂಧಗಳು ಎಲ್ಲಿಯಾದರೂ ಸಿಗೋದಿದ್ರೆ ಅದು ನಮ್ಮೂರಲ್ಲಿ ಮಾತ್ರ ಸಂಸ್ಕೃತಿ, ಆಚಾರ, ವಿಚಾರಗಳು ಸಿಗಕ್ಕೆ ಸಾಧ್ಯ ಐತಪ್ಪ. ಅದಕ್ಕಾಗಿ ನಿಮಗೆ ನಾವು ಹೇಳ್ಕೊಳ್ಳೋದು ಇಷ್ಟೇ, ನಾವು ಯಾರು ಚಿಂತೆಯನ್ನು ಮಾಡುವಂಥ ವ್ಯವಸ್ಥೆಗೆ ಹೋಗೋದು ಬೇಡ, ಏನು ಇದೆ ಅದರಲ್ಲಿ ಸುಧಾರಣೆ ಮಾಡೋಣ ಅನ್ನುವಂಥ ಮಾತನ್ನು ಊರು ಬಿಟ್ಟು ಹೋಗಿರುವಂತಹ ಆ ಒಂದು 45 ವರ್ಷದ ಯುವಕ ಹೇಳ್ದ. ಅವರು ಮದುವೆ ಆಗಿತ್ತು, ಸಣ್ಣ ಮಗಳು, ಒಂದು 10-11 ವರ್ಷದ ಮಗಳು ಇದ್ಲು. ಆವಾಗ ಅವ್ರ ಊರವರೆಲ್ಲ ಇವನ ಒಂದು ಸ್ವಲ್ಪ ತಿಳ್ಕೊಂಡನಪ್ಪ, ಭಾಳ ಚಲೋ ಅದಾನ, ನಮ್ಮ ಊರಿನ ಬಗ್ಗೆ ಕಾಳಜಿ ಇಟ್ಕೊಂಡನ, ಹೊರಗೆ ದುಡಿಯಕ್ಕೆ ಹೋದ್ರೂ ಮತ್ತೆ ಹೊಳ್ಳಿ ಬಂದು ಇಲ್ಲೇ ಇರಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಅಂತಂದ ಮೇಲೆ ನಾವು ಇವನ್ನ ಈ ಊರಿನ ಸರ್ಪಂಚನ ಮಾಡಿಬಿಡೋಣ ಅಂತಂದ್ರಂತ. ಸರ್ಪಂಚ್ ಅಂದ್ರೆ ಗೊತ್ತಿಲ್ಲ, ಈ ಊರಿನ ಅಧ್ಯಕ್ಷನನ್ನಾಗಿ ಮಾಡಿಬಿಡೋಣ, ಊರಿನ ಜವಾಬ್ದಾರಿಯನ್ನು ಕೊಡೋಣ ಅಂದ ತಕ್ಷಣ ನಾವು ಕೈ ಮುಗಿದು ಹೇಳ್ತಾನಂತೆ. ನಿಮ್ಮ ಕೈ ಮುಗಿದು ಕಾಲು ಮುಗಿದು ಹೇಳ್ತೀನಿ ನಾನು, ಇದು ನಾ ಒಬ್ಬನೇ ಮಾಡುವಂಥ ಕೆಲಸ ಅಲ್ಲ. ನೀವೇನು ನನ್ನ ಮೇಲೆ ಜವಾಬ್ದಾರಿಯನ್ನು ಹಾಕಿರಲ್ಲ, ಅದನ್ನು ನಿಭಾಯಿಸ್ತೇನೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆ ವ್ಯವಸ್ಥೆಯ ಒಂದು ವ್ಯವಧಾನವನ್ನು ನನ್ನ ಕಡೆ ಒಂದಿಷ್ಟು ಕೊಟ್ಟು ಬಿಟ್ಟರೆ ನಾನು ಈ ಊರನ್ನು ಬದಲು ಮಾಡಬಲ್ಲೆ ಅಂತ ಹೇಳಿ ಒಂದು ಗುಡ್ಡದ ಮೇಲೆ ಹೊಕ್ಕನಂತವ. ದೊಡ್ಡ ಗುಡ್ಡ, ಆ ಊರಿನ ಸುತ್ತಮುತ್ತಲೂ ಬರೀ ಗುಡ್ಡ, ಕಲ್ಲು, ಕತ್ತಲಗಳೇ ಇದ್ದವು. ಆ ಗುಡ್ಡಗಳ ಮಧ್ಯದೊಳಗೆ ಆ ಊರು ತಗ್ಗಿನೊಳಗಿದ್ದಂಗಿತ್ತು. ಒಂದು ಗುಡ್ಡದ ಮೇಲೆ ಹೋದ ದೊಡ್ಡ ದೇವಸ್ಥಾನ. ಆ ದೇವಸ್ಥಾನದ ಹತ್ತಿರ ನಿಂತು ಇಡೀ ತನ್ನ ಊರನ್ನು ನೋಡ್ತಾನೆ. ನೋಡಿದಾಗ ದುಃಖ ಉಮ್ಮಳಿಸಿ ಬರಾಕತ್ತತಿ. ಬಾಲ್ಯವನ್ನು ನಾನು ಇಲ್ಲೇ ಕಳೆದಿದ್ದೇನೆ, ನನ್ನ ತಂದೆ ತಾಯಿಗಳು ನಾನು ಇಲ್ಲೇ ಹೊತ್ಕೊಂಡು ಅಡ್ಡಾಡ್ಯಾರ, ಇದೇ ಗುಡಿಗೆ ಕರ್ಕೊಂಡು ಬಂದಾರ. ಆ ಗುಡಿಗೆ ಕರ್ಕೊಂಡು ಬಂದಾಗ ಇದ್ದಂಥ ಕಲ್ಲುಗಳೆಲ್ಲ, ಬಂಡೆಗಳೆಲ್ಲ ಚೂರು ಚೂರು ಆಗಿ ತಗ್ಗು ಬಿದ್ದು, ಆ ತಗ್ಗಿನೊಳಗಡೆ ಏನೇನೋ ವ್ಯವಸ್ಥೆಗಳು ನಡೆದು ಹೋಗ್ಯವಲ್ಲ, ಆ ಪ್ರಕೃತಿಯ ಒಡಲನ್ನು ಬಗೆದು ಹಾಳು ಮಾಡಿ ಹತ್ತಿ ಬಿತ್ತಿ ಹೋಗುವಂಥ ವ್ಯವಸ್ಥೆ ಆಗಿ ಹೋಗ್ಬಿಟ್ಟತಿ. ಏನು ಮಾಡಬೇಕು? ಅವಾಗ ಅವ ಹೇಳ್ದ ಊರಿನವರಿಗೆ ಬಂದು, ನೋಡಿ, ನಾವೊಂದು ಕೆಲಸ ಮಾಡೋಣ. ನಾನು ಇಡೀ ನಮ್ಮ ಊರನ್ನು ಸುತ್ತಿದೆ, ಇಡೀ ನನ್ನ ಗ್ರಾಮವನ್ನು ಸುತ್ತಿದೆ, ನನ್ನ ಗ್ರಾಮದ ಸೀಮೆಯನ್ನು ಸುತ್ತಿ ನೋಡಿದೆ. ಇಲ್ಲೇನು ಗಣಿಗಾರಿಕೆ ನಡೆದಿದ್ದ ಪರಿಣಾಮವಾಗಿ ಈ ಧೂಳಿನಿಂದ ಇಲ್ಲಿ ವಾತಾವರಣ ಭಾಳ ಹಾಳಾಗಿ ಹೋಗೈತಿ. ವಾತಾವರಣವನ್ನು ಚಲೋ ಮಾಡಬೇಕಾಗಿತ್ತು ಅಂತಂದ್ರೆ ನೇಚರ್ ಗೊತ್ತಾತಲ್ಲ, ನೇಚರ್ ಈಸ್ ಅ ಫ್ಯೂಚರ್ ಬೇಕಾಗಿತ್ತು ಅಂತಂದ್ರೆ ನೇಚರ್ ಬಹಳ ಮುಖ್ಯ ಅನ್ನುವಂಥದ್ದನ್ನ ತಿಳ್ಕೊಂಡಂತೆ ಪ್ರಕೃತಿ ಮಾತೆಯ ದೇವರ ಒಡಲನ್ನು ತುಂಬಿಸುವಂತ ಕೆಲಸವನ್ನ ನಾನು ಮಾಡಿದರೆ ನನ್ನ ಊರು ಬಹಳ ಚಲೋ ಇರ್ತತಿ ಅನ್ನುವಂಥ ಮಾತನ್ನ ಸರ್ಪಂಚ, ಅಧ್ಯಕ್ಷ ಅಂದಂತೆ ಅವ ಒಂದು ಕೆಲಸವನ್ನು ಮಾಡಿದಂತೆ. ಅಷ್ಟೊತ್ತಿಗಾಗಲೇ ಯಾವಾಗ ಆ ಗುಡ್ಡದ ಮೇಲೆ ನಿಂತ್ಕೊಂಡು ಇಡೀ ವಾತಾವರಣವನ್ನು ನೋಡಿದ ಮೇಲೆ ಗೊತ್ತಾಯಿತು ಅವನಿಗೆ, ಈ ಊರನ್ನು ನಾನು ಸುಧಾರಣೆಯನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿರುವಂತಹ ವಾತಾವರಣವನ್ನು, ನೇಚರ್ ಈಸ್ ಎ ಫ್ಯೂಚರ್ ಅಂತ ಹೇಳಿದ್ಲಲ್ಲ,
ಹಾಗೇನೆ ಇಲ್ಲಿರುವಂತಹ ಒಂದು ಪ್ರಕೃತಿ ಮಾತೆಯ ಒಡಿಲೊಳಗ ಗಿಡಗಳನ್ನು ನಡಬೇಕು ಅನ್ನುವಂತಹ ಹಂಬಲದೊಳಗ ತನ್ನ ಕನಸುಗಳನ್ನೆಲ್ಲ ಅಂತರ್ಗತ ಮಾಡಿಕೊಂಡು ಎಲ್ಲ ಊರಿನವ್ರನ್ನ ಕರ್ಕೊಂಡು ಕೆಳಗಡೆ ಬಂದು ಮಾತಾಡುವಂಥ ಸಂದರ್ಭದೊಳಗ ಅವನಿಗೆ ಒಂದು ಹೆಣ್ಣು ಮಗು ಇತ್ತು. ವಯಸ್ಸಿಗೆ ಬಂದಿದ್ಲು. ಸುಮಾರು 20-21 ವಯಸ್ಸು ಆಗಿರ್ಬೇಕನ್ಸುತ್ತೆ. ಅಕಾಲಿಕವಾಗಿ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿ ಮರಣವನ್ನು ಹೊಂದಿಬಿಟ್ಲು. ಏನೋ ಕನಸು ಇಟ್ಟುಕೊಂಡು ಊರು ಬಿಟ್ಟು ಹೋಗಿದ್ದ, ಕನಸು ಹೊತ್ತುಕೊಂಡು ಊರಿಗೆ ಬಂದಿದ್ದ. ಯಾವಾಗ ಮಗಳು ತೀರ್ಕೊಂಡಾಗ ಬಹಳ ದುಃಖತಪ್ತನಾದ ತಂದೆ. ಇರಾಕಿ ಒಬ್ಬೇಕೆ ಮಗಳ್ರಿ. ಆ ತಂದೆಯ ಕರ್ತವ್ಯ ಅಂತಂದ್ರೆ, ಆ ತಂದೆಗಿರುವಂತಹ ಭಾವ ಅಂತಂದ್ರೆ, ತಂದೆಗಿರುವಂತಹ ಭಾರ ಅಂತಂದ್ರೆ, ಜವಾಬ್ದಾರಿಗಳಿದಾವಲ್ಲ ಅವು ಬಹಳ ದೊಡ್ಡದು. ತಾಯಿ ಹೆಣ್ಣು ಈ ಜಗತ್ತಿಗೆ ಎಷ್ಟು ಮುಖ್ಯನೇ, ಗಂಡು ತಂದೆನೂ ಅಷ್ಟೇ ಮುಖ್ಯ. ಯಾವಾಗ ತಂದೆ ಮಗಳನ್ನು ಕಳೆದುಕೊಂಡ ಮೇಲೆ ಒಂದು ನಿರ್ಣಯಕ್ಕೆ ಬರ್ತಾನೆ, ನನ್ನ ಮಗಳಂತೂ ನನ್ನ ಬಿಟ್ಟು ಹೋದ್ಲು. ಆದರೆ ಆ ಮಗಳಿಗೆ ಒಂದು ದೊಡ್ಡ ಕನಸಿತ್ತು. ಆ ಕನಸನ್ನು ನನಸು ಮಾಡಬೇಕು. ನನ್ನ ಮಗಳು ನನ್ನ ಹತ್ರ ಇಲ್ಲ ಅಂತಂದ್ರೂ, ನನ್ನ ಬಿಟ್ಟು ಹೋಗ್ಯಾಳ ಅಂತಂದ್ರೂ ಆ ಮಗಳನ್ನು ನಾನು ಪ್ರಕೃತಿ ಮಾತೆಯ ರೂಪದೊಳಗೆ ನೋಡಬೇಕು. ಆ ಪ್ರಕೃತಿಯ ವ್ಯವಸ್ಥೆ ಒಳಗೆ ಯಾವಾಗ ನನ್ನ ಮಗಳನ್ನು ನೋಡಬೇಕು ಅನ್ಕೊಂಡ ಊರಿನವ್ರನ್ನೆಲ್ಲ ಕರೆದವ. ಇದನ್ನು ಬಹಳ ವಿಚಾರ ಮಾಡೋದು. ಊರಿನವ್ರನ್ನೆಲ್ಲ ಕರೆದು ಆ ಮಗಳ ಪುಣ್ಯಸ್ಮರಣೆ ತಿಥಿ ಮಾಡಬೇಕಲ್ಲ. ನಾವೆಲ್ಲರೂ ನಮ್ಮ ಮನ್ಯಾಗ ಯಾರಾದರೂ ತೀರ್ಕೊಂಡ್ರೆ ತಿಥಿ ಮಾಡ್ತೀವಿ. ಏನು ಮಾಡ್ತೀವಿ? ಅವರವರ ಬಯಕೆಗಳು ಏನದವಲ್ಲ ಆ ಎಲ್ಲ ಬಯಕೆಗಳನ್ನು ಈಡೇರಿಸ್ತೇವೆ. ನಾವು ಬಹಳ ಚುಲತ್ನಾಗ ಈಡೇರಿಸ್ತೀವಿ. ಆ ಬಯಕೆಗಳನ್ನ ಲೋಕಾರೂಢಿಯೊಳಗೆ ನಾವು ಈಡೇರಿಸ್ತೇವೆ. ಅಪ್ಪ ತಂದೆ ಆದಂಥವನು ಮಗಳ ಜವಾಬ್ದಾರಿಯನ್ನು ಅರಿತುಕೊಂಡಿರತಕ್ಕಂಥವನು, ಅಕಾಲಿಕ ಮಗಳನ್ನ ಕಳ್ಕೊಂಡಿರ್ತಕ್ಕಂಥವನು, ಒಂದು ಕಡೆ ಹೋಗಿ ದುಡ್ಡು ಗಳಿಸಿದ್ದ, ಜ್ಞಾನ ಇತ್ತು, ಊರು ಹಾಳು ಬಿದ್ದಿತ್ತು, ಊರನ್ನು ಉದ್ಧಾರ ಮಾಡ್ಬೇಕಂತ ಹೋದ. ಊರನ್ನು ಉದ್ಧಾರ ಮಾಡ್ಬೇಕನ್ನುವಂಥ ಸಮಯದೊಳಗೆ ತನ್ನ ಮಗಳನ್ನೇ ಕಳ್ಕೊಂಡಿರ್ತಕ್ಕಂಥ ತಂದೆಯ ದುಃಖವನ್ನು ಭಗವಂತನಿಗೂ ಭರಿಸ್ಲಿಕ್ಕಾಗಲಿಲ್ಲ. ಆವಾಗ ತಂದೆ ವಿಚಾರ ಮಾಡದ, ಮಗಳ ತಿಥಿಯನ್ನು ಮಾಡಬೇಕು ಅಂದಾಗ ಯಾವಾಗ ಈ ಊರನ್ನು ಉದ್ಧಾರ ಮಾಡಬೇಕು, ಸಣ್ಣ ಸಣ್ಣ ಮಕ್ಕಳಿಗೆ ರೋಗ ಬರಾಕತ್ತವು, ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತಮಾ ಬರಾಕತ್ತತಿ, ಬರಬಾರದಂಥ ರೋಗಗಳು ಬರಾಕತ್ತವು, ವಾತಾವರಣವೆಲ್ಲ ಕೆಟ್ಟು ಹೋಗೈತೆಲ್ಲ. ಮಗಳ ಕನಸನ್ನು ಒಂದು ಸಾರಿ ನೆನಪಿಸಿಕೊಂಡು ಊರಿನವರನ್ನೆಲ್ಲ ಕರೆದು ತಂದೆ ಹೇಳ್ತಾನೆ, ನೋಡ್ರಪ್ಪ, ಇಲ್ಲಿ ಏನು ಪೂರ್ತಿ ಈ ತಗ್ಗೈತಲ್ಲ, ಈ ತಗ್ಗು ನನ್ನ ಮಗಳು ಜೀವನ ಪರ್ಯಂತರ ನನ್ನ ಜೊತೆಗೆ ಇರಂಗಿಲ್ಲ. ಆ ಮಗಳ ನೆನಪಿಗೋಸ್ಕರ ನಾನು ಏನು ಮಾಡ್ಬೇಕಂತ ಮಾಡೀನಿ ಅಂತಂದರೆ, ಗಿಡವನ್ನು ನಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೀನಿ. ನನ್ನ ಮಗಳನ್ನು ನಾನು ಕಳ್ಕೊಂಡಿದ್ದರ ಪರಿಯಾಗಿ ನಾನು ಏನು ಮಾಡ್ಬೇಕಂತ ಮಾಡೀನಿ ಅಂತಂದ್ರೆ ಇಲ್ಲಿ ಗಿಡವನ್ನು ನೆಡಬೇಕು ಅಂತ ಮಾಡೀನಿ ಅಂದಾಗ ಆ ಊರಿನ ಎಲ್ಲ ಹಿರಿಯರು, ಯುವಕರು, ಅಲ್ಲಿರ್ತಕ್ಕಂಥ ತಾಯಂದ್ರು ಅವರಿಗೆ ಕೈ ಜೋಡಿಸಿ ಹೇಳ್ತಾರೆ, ಆಯಿತು, ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಜೊತೆಗೇನೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಏನು ಮಾಡಿದರು ಅಂತಂದರೆ ಆ ಸರ್ಪಂಚನ ಕನಸನ್ನು ನನಸು ಮಾಡಬೇಕು ಅಂತೇಳಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ. ಏನು ಅಂತಂದರೆ, ಆ ಊರೊಳಗೆ ಒಂದು ದೊಡ್ಡ ಪೀಡೆ ಇತ್ತು. ಎಂಥ ಪೀಡೆ ಅನ್ನುವಂಥದ್ದನ್ನು ಹೇಳ್ತೇನೆ ನಿಮಗೆ. ಯಾವಾಗ ಆ ಹೆಣ್ಣು ಮಗಳು ಸತ್ತಲ್ಲ, ತನ್ನ ಮಗಳು ಸತ್ತ ನೆನಪಿಗಾಗಿ ಅಲ್ಲಿ ಒಂದು ನಿರ್ಣಯ ತಗೊಂತಾನ, ಒಂದು ಗಿಡ ಹಚ್ಚಬೇಕಂತ ಅವ ಅಂತಾನ. ಅಲ್ಲಿದ್ದ ಒಬ್ಬವ ಎದ್ದು ಹೇಳ್ತಾನೆ, ಬರೀ ಸತ್ರಷ್ಟ ಹಚ್ಚುವುದಲ್ಲ, ಈ ಊರೊಳಗೆ ಒಂದು ಹೆಣ್ಣು ಮಗು ಹುಡ್ತು ಅಂತಂದ್ರೆ 111 ಗಿಡವನ್ನು ಹಚ್ಚಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದಾಗ ಎಲ್ಲೆಲ್ಲಿ ಆ ಭೂಮಿ ತಾಯಿಯ ಒಡಲನ್ನು ಬಗದಿರ್ತಾರಲ್ಲ ಅವರು, ಎಲ್ಲೆಲ್ಲಿ ಆ ಭೂಮಿ ತಾಯಿಯ ಒಡಲನ್ನು ಬಗದಿರ್ತಾರಲ್ಲ, ತನ್ನ ಮಗಳ ನೆನಪಿಗೋಸ್ಕರವಾಗಿ ಅವ ಏನು ಮಾಡ್ದ ಅಂತಂದ್ರೆ ಅಲ್ಲೆಲ್ಲಿ 111 ಗಿಡವನ್ನು ಹಚ್ಚಾಕ ಪ್ರಾರಂಭ ಮಾಡಿದ್ನ. ಆ ಊರು ಹೆಂಗಿತ್ತು ಅಂತಂದ್ರೆ ನಿಮಗೆ ಹೇಳ್ತೇನೆ, ಹೆಣ್ಣು ಅಂತಂದ್ರೆ ಬಹಳ ತುಚ್ಛ ಮನೋಭಾವದಿಂದ ನೋಡುವಂಥ ಊರು. ಆ ಊರೊಳಗಡೆ ವರದಕ್ಷಿಣೆಯ ಪಿಡುಗಿತ್ತು. ಹೆಣ್ಣು ಹುಟ್ಟಿದ ತಕ್ಷಣವೇ ಆಕೆಗೆ ಎಲ್ಲಿ ವರದಕ್ಷಿಣೆ ಕೊಟ್ಟು ಬೆಳೆಸಬೇಕಲ್ಲ ಅಂತೇಳಿ ಅಲ್ಲೇ ಕುತ್ತಿಗೆ ಹಿಚ್ಚಿ ಹೆಣ್ಣು ಮಗುವನ್ನು ಸಾಯಿಸ್ತಾ ಇದ್ರು. ಯಥೇಚ್ಛವಾಗಿ ಹೆಣ್ಣು ಭ್ರೂಣ ಹತ್ಯೆಗಳು ನಡೀತಾ ಇದ್ದವು ಅಲ್ಲಿ ಆ ಊರೊಳಗಡೆ.
ಯಥೇಚ್ಛವಾಗಿ ಭ್ರೂಣ ಹತ್ಯೆಗಳು ನಡೀತಾ ಇದ್ದವು. ಹೆಣ್ಣು ಮಕ್ಕಳು ಹುಟ್ಟ್ಯಾರ ಅಂದ ತಕ್ಷಣ ಅಲ್ಲೇ ಉಸಿರು ನಿಲ್ಲಿಸ್ತಿದ್ರು. ಅವೆಲ್ಲವೂ ಅವನ ಗಮನದೊಳಗಿತ್ತು. ಹೆಣ್ಣು ಮಗು ಅಂದ ತಕ್ಷಣ ಇವ್ರು ಏನು ಇಷ್ಟು ಹೇಯ ಅಂತ ತಿಳ್ಕೊಂಡಾರಲ್ಲ, ಇವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕಂತ ಹೇಳಿ ಅವ ಅನೌನ್ಸ್ ಮಾಡ್ದ. ತಕ್ಷಣವೇ ಎಲ್ಲರನ್ನು ಕುಡಿಸಿ ನಿಮ್ಮ ಮನೆಯೊಳಗೆ ಅಲ್ಲಿ ಹೆಂಗೆ ಸುಧಾರಣೆ ಹಾಕೋವಂತ ಹೋತು ಅಂತ ಹೇಳ್ತೀನಿ ನಿನ್ನ ಮೇಲೆ. ನಿಮಗೆ ಯಾವ ಊರಿನೊಳಗಡೆ ಏಯ್ ತಮ್ಮ ಈ ಕಡೆ ಗಮನ ಕೊಡು, ಫೋನ್ ಇಡ ಅದನ್ನು, ಏಯ್ ಈ ಕಡೆ ನೋಡು, ನಾ ಏನು ಹೇಳಕತ್ತೀನಿ ನೀ ಏನು ಮಾಡಕತ್ತೀವೋ ತಮ್ಮ, ಇನ್ನೂ ಫೋನ್ ಬಿಡವಲ್ಲ ನೋಡು, ಫೋನ್ ಬಿಡು, ಗಮನ ಆಯ್ತಾಗಿರಬೇಕು. ನಾ ಇಲ್ಲಿ ಮ್ಯಾಲೆ ಕುಂತೀನಿ ಅಂದ್ರೆ ನೀವು ಏನು ಮಾಡ್ತೀರಿ ಎಲ್ಲ ಗೊತ್ತಿರ್ತದೆ ನನಗೆ. ಇದು ಸಂಸ್ಕಾರ ಅಲ್ಲ. ಯಾವಾಗ ಆ ಒಂದು ಅಧ್ಯಕ್ಷ ವಿಚಾರ ಮಾಡ್ದ, ಮಗಳು ಹುಟ್ಟಿದರೆ, ಹೆಣ್ಣು ಹುಟ್ಟಿದರೆ 111 ಗಿಡ ಹಚ್ಚಬೇಕಂತೇಳಿ ಸಂಕಲ್ಪವನ್ನು ಮಾಡಬೇಕು ಅಂದಾಗ ಕೆಲವೊಂದಿಷ್ಟು ನಿರ್ಣಯಗಳನ್ನು ತಗೊತಾನಂತವ. ಏನು ನಿರ್ಣಯವನ್ನು ತಗೊತಾನಂತಂದರೆ ಆ ಮಗಳ ಹೆಸರು ಕಿರಣ್ ಅಂತ ಹೇಳಿ ಕಿರಣ್ ಯೋಜನೆ ಎನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾನೆ. ಆ ಸಂಸ್ಥೆಯ ಹೆಸರಿನೊಳಗಡೆ ಅವ್ರು ಏನು ಮಾಡ್ತಾರಂತಂದರೆ, ಅಲ್ಲಿ ಒಂದು ಹೆಣ್ಣು ಮಗು ಆ ಊರೊಳಗೆ ಹುಟ್ಟಿತು ಅಂತಂದ್ರೆ 111 ಗಿಡವನ್ನು ನೆಡಬೇಕು. ಅಕಸ್ಮಾತ್ ಆಗಿ ಯಾರಾದರೂ ತೀರ್ಕೊಂಡ್ರೆ 11 ಗಿಡವನ್ನು ನೆಡಬೇಕು. ವರದಕ್ಷಿಣೆ ಪಿಡುಗು ಅಂತ ಏನಿತ್ತಲ್ಲ ಅದನ್ನು ಹೊಡೆದೋಡಿಸ್ಬೇಕು ಅನ್ನೋದಕ್ಕಾಗಿ ಹಲವಾರು ಯೋಜನೆಗಳನ್ನು ತಗೊಂಡು ಬರ್ತಾರಂತವರು. ಅಂದರೆ ಒಂದು ಹೆಣ್ಣು ಮಗು ಹುಟ್ಟಿತು ಅಂದ ತಕ್ಷಣವೇ 10,000 ರೂಪಾಯಿ ಅವ್ರ ತಂದೆ ತಾಯಿ ಕೊಡಬೇಕು. 21,000 ರೂಪಾಯಿಯನ್ನು ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡಿಸಿ ಅದನ್ನು ಠೇವಣಿ ಇಟ್ಟು ಆ ಮಗು 18-21 ವಯಸ್ಸಿಗೆ ಬರುವಾಗ ಆ ಮಗುವಿನ ಕೈಯಲ್ಲಿ ಆ ಹಣವನ್ನು ಅವಳ ವಿದ್ಯಾಭ್ಯಾಸಕ್ಕಾಗಿ, ಅವಳ ಉನ್ನತ ಶಿಕ್ಷಣಕ್ಕಾಗಿ ತೆಗೆದಿಡಬೇಕು ಅನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡ್ತಾರಂತೆ. ಆ ಹೆಣ್ಣು ಮಗುವಿನ ಹೆಸರಿನೊಳಗ 111 ಗಿಡವನ್ನು ನೆಡ್ತಾರಲ್ಲ, ಆ ಹಣ್ಣು ಗಿಡಗಳು ಪ್ರಕೃತಿಯ ಮಡಿಲಿನೊಳಗ 10 ವರ್ಷಗಳು ಕಳೆಯೋದ್ರೊಳಗೆ ಏನಾಗಿತ್ತು ಅಂತಂದರೆ, ಆ ಯೋಜನೆಗಳು ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿತ್ತು. ಅಂಥ ಒಂದು ಊರಾಗಿ ಅದು ಮಾರ್ಪಾಡಕತ್ತಿತ್ತು. ನೋಡ್ರಿ ಅವರ ಯೋಜನೆಗಳು ಯಾವಾಗ 111 ಗಿಡ ಹಚ್ಚಬೇಕು, ತೀರಿ ಹೋದರೆ 11 ಗಿಡ ಹಚ್ಚಬೇಕು. ಆ ಮಗುವಿಗಾಗಿ ತಂದೆ ತಾಯಿ 10,000 ಇಡಬೇಕು, 21,000ನ ಸಾರ್ವಜನಿಕರು ಇಡಬೇಕು. ತತ್ಕ್ಷಣದೊಳಗೆ ಹೆಣ್ಣು ಮಗು ಹುಟ್ಟಿತು ಅಂದ ತಕ್ಷಣವೇ ಗ್ರಾಮ ಪಂಚಾಯಿತಿ ಒಳಗಡೆ ಹೋಗಿ ಅವಳ ಹೆಸರನ್ನು ಬರೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನೇನು ಸವಲತ್ತುಗಳದವ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಅದರ ತಿಳುವಳಿಕೆಯನ್ನು ಕೊಡೋದು. ಅಷ್ಟೇ ಅಲ್ಲ, ಆ ಒಂದು ಊರೊಳಗಡೆ ಎಷ್ಟು ಗಿಡಗಳು ಬೆಳೆದಿದ್ದು ಅಂತಂದ್ರೆ ವಿಚಾರ ಮಾಡ್ರಿ. ಎಷ್ಟು ಹೆಣ್ಣು ಮಕ್ಕಳನ್ನು ಹುಟ್ಟಿದ್ದು ಅನ್ನೋದಕ್ಕಿಂತ ನಾ ಗಿಡಗಳು ಅಂತ ಹೇಳ್ತೇನೆ. 3,500,000 ಗಿಡಗಳನ್ನು ಹಚ್ಚಿರುವಂಥ 3,50,000 ಗಿಡಗಳು ಏನಾಗಿತ್ತು ಅಂತಂದ್ರೆ ಇಡೀ ಜಗತ್ತಿಗೆ ಮಾದರಿಯಾಗಿತ್ತು. ಆ ಊರು ಯಾವುದು ಅಂತಂದರೆ ರಾಜಸ್ಥಾನದ ಬಹಳ ಉತ್ತಮವಾಗಿರುವಂತಹ ಗ್ರಾಮ ಪಿಪ್ಲಾಂತರಿ ಗ್ರಾಮ. ಬರ್ಕೊಳ್ರಿ, ಏನದು ಪಿಪ್ಲಾಂತರಿ ಗ್ರಾಮ. ಆ ತಂದೆಯ ಹೆಸರು ಶ್ಯಾಮ ಸುಂದರ್ ಅಂತ ಹೇಳಿ, ಪಲಿವಾಲ್ ಅಂತ ಹೇಳಿ ಕುಟುಂಬ ಅದು. ಶ್ಯಾಮ್ ಸುಂದರ್ ಪಲಿವಾಲ್ ಏನು ಮಾಡಿದ್ದ ಅಂತಂದ್ರೆ, ತನ್ನ ಮಗಳ ಅಕಾಲಿಕ ಮರಣದಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅವನು ತನ್ನ ಜೀವನದುದ್ದಕ್ಕೂ ಪ್ರಕೃತಿಯ ಮಾತೆಯ ಮಡಿಲಿನೊಳಗ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಗ್ರಾಮವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಅನ್ನುವಂಥದ್ದು.